ನಮಸ್ತೆ ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು ಮನುಷ್ಯನಿಗೆ ಎಷ್ಟು ನೀರು ಇಂಪಾರ್ಟೆಂಟ್ ಅಂತ. ಮತ್ತು ಹಿಂದಿನ ಕಾಲದಲ್ಲಿ ಅಂತೂ ಹೆಚ್ಚು ನೀರನ್ನು ಯೂಸ್ ಮಾಡ್ತಾ ಇದ್ದದ್ದು ಕೆರೆ ಮತ್ತು ನದಿ ಹರಿಯೋದ ಮತ್ತೆ ಕೆರೆ ಯೂಸ್ ಮಾಡ್ತಾ ಇದ್ರು ನೀರಿಗೆ, ಮತ್ತೆ ಬಾವಿ. ಮತ್ತು ಈಗ ಮಾಡರ್ನ್ ಬಂದಾಗ ಈಗಿನ ಜನರೇಷನಲ್ಲಿ ಬೋರ್ವೆಲ್ ಮಾಡ್ತಾರೆ, ಮತ್ತು ಈಗ ಬಾವಿ ಸಹ ಯೂಸ್ ಮಾಡ್ತಾರೆ. ಮತ್ತು ಇವತ್ತು ನಾನು ನಿಮಗೆ ಒಂದು ಡಿಫರೆಂಟ್ ವಸ್ತು ತೋರಿಸ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಮತ್ತೊಂದಿತ್ತು ಸರಂಗ, ಅದು ಈಗ ಸಹ ಯೂಸ್ ಮಾಡ್ತಾರೆ ನೀರಿಗೆ. ಬನ್ನಿ, ನಾನು ಈಗ ಇವತ್ತು ಯುನೀಕ್ ಟೈಪ್ ಇದು ತೋರಿಸ್ತೀನಿ. ಅಂದರೆ ಈಗ ಬೋರ್ವೆಲ್ಲನ್ನು ಯುನೀಕ್ ಟೈಪ್ ಆಗಿದೆ ಫ್ರೆಂಡ್ಸ್. ಮತ್ತು ಸರಂಗ ಅಂದರೆ ಎಂತಂದರೆ, ಈಗ ಎಕ್ಸಾಂಪಲ್ ಬಾವಿ ಉಂಟಲ್ಲ, ಬಾವಿ ಅಂದರೆ ನಾವೀಗ ಗುಂಡಿ ಮಾಡ್ತಾ ಹೋದ್ರೆ ನೀರು ಸಿಗ್ತದೆ. ಹಾಗೆ ನಾವು ಬಾವಿ ಗುಂಡಿ ಮಾಡ್ತಾ ಹೋಗುದು. ನಾವು ಸರಂಗ ಅಂದರೆ ಹೀಗೆ ಹೋಗುದು. ಅಂದರೆ ಈಗ ನಾವು ಹೀಗೆ ನಡ್ಕೊಂಡು ಹೋಗುದು. ಅಂದರೆ ಗೋಡೆ ಸ್ವಲ್ಪ ಎತ್ತರ ಬೇಕು ಸರಂಗಕ್ಕೆ ಬೇಕಂದ್ರೆ. ಈಗ ನಾವು ಇಲ್ಲಿಂದ ಹೀಗೆ ನಾವು ಚಿಕ್ಕ ಹಾಲ್ ಅಂತ ಮಾಡಲಿಕ್ಕೆ ಆಗುದಿಲ್ಲ. ಅದಕ್ಕೆ ಸ್ವಲ್ಪ ಇಷ್ಟು ದೊಡ್ಡಾದ್ರೂ ಬೇಕು ಮನುಷ್ಯ ಹೋಗುವಾಗೆ. ಅದಕ್ಕೆ ಮತ್ತೆ ತುಂಬ ಜನ ಸಹ ಬೇಕು, ನೇಬರಿಂಗ್ ಎಲ್ಲ ಬೇಕು. ಮತ್ತೆ ಇಷ್ಟು ದೊಡ್ಡಾಗಿ ಮಾಡಿ ಮತ್ತೆ ಮಣ್ಣನ್ನು ಹೊರಗೆ ಹಾಕ್ಲಿಕ್ಕೆಲ್ಲ ನಮ್ದು ಇಷ್ಟು ದೊಡ್ಡ ಬೇಕಾಗ್ತದೆ. ಅದಕ್ಕೆ ಈಗ ಒಂದು ಹೊಸ ಟೆಕ್ನಿಕ್ ಬಂದಿದೆ. ಅದು ಯಾವುದಂದ್ರೆ ಚಿಕ್ಕ ಪೈಪಿಂದ ಯೂಸ್ ಮಾಡೋದು. ಅಂದರೆ ಉದ್ದ ಪೈಪ್ ಇರ್ತದಲ್ಲ, ಅದರಿಂದ ಹೊಟ್ಟೆ ಮಾಡೋದು. ಇಲ್ಲಿ ನೋಡಿ, ಇಲ್ಲಿ ಉಂಟದು ನೋಡಿ ಫ್ರೆಂಡ್ಸ್. ಮತ್ತೆ ಇದು ನೋಡಿ, ಇದು ಈಗಿನ ಟೆಕ್ನಿಕ್. ಅಂದರೆ ಅಡ್ಡ ಬರೋದು, ಹೀಗೆ ಹೋಗುದು. ಮತ್ತು ಇದಕ್ಕೆ ಮಾಡುವಾಗ ಕಲ್ಲು ಸಿಕ್ಕಿದ್ರೆ ಮತ್ತೆ ಆಗುದಿಲ್ಲ ಮಾಡಲಿಕ್ಕೆ, ವೇಸ್ಟ್ ಆಯಿತು. ಕಲ್ಲು ಸಿಕ್ಕಿದ್ರೆ ಮಣ್ಣನ್ನು ಕುರಿತಾ ಹೋಗುದು ಒಳಗೆ. ಮತ್ತು ನಾವು ನಾವಲ್ಲಿ ಬರೋರಂದ್ರೆ ಕಲ್ಲು ಸಿಕ್ಕಿದ್ರೆ ಸಹ ಹೊಡಿತದೆ ಅಲ್ಲ, ಅದು ಇದರಲ್ಲಿ ಹಾಗೆ ಮಾಡಲಿಕ್ಕೆ ಆಗುದಿಲ್ಲ, ಹೋಗ್ತಾ ಹೋಗ್ತದೆ. ಇದು ಮತ್ತೆ 250 ಫೀಟ್ ಉಂಟು ನೋಡಿ. ಈ ಥರ ಇರ್ತದೆ. ಇದರನ್ನು ಉಲ್ಟಾ ಮಾಡಿದ್ರೆ ಬೋರ್ವೆಲ್ ಆಗ್ತದೆ, ಇದನ್ನು ಹೀಗೆ ಮಾಡಿದ್ರೆ ಉಲ್ಟಾ ಬೋರ್ವೆಲ್ ಆಗ್ತದೆ. ಉಲ್ಟಾ ಅಲ್ಲ, ಅಂದರೆ ಅಡ್ಡ ಬೋರ್ವೆಲ್ ಆಗ್ತದೆ ಫ್ರೆಂಡ್ಸ್. ಮತ್ತೆ ನೋಡಿ, ಇದು ಕ್ಯಾಪ್ ಹಾಕಿದೆ. ಇಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ ನೋಡಿ, ಇಲ್ಲಿ ಚಿಕ್ಕ ಪೈಪ್ ಉಂಟು ನೋಡಿ. ಮತ್ತೆ ಇದು ಉಂಟಲ್ಲ, ಮತ್ತೆ ಹೀಗೆ ಮಾಡಿದ್ರೆ ಇನ್ನೊಂದು ಉಪಯೋಗ ಅಂತಂದರೆ ಮಣ್ಣಿದು ನೀರು ಸಿಗ್ತದೆ. ಅಂದರೆ ಆ ಥರದ ಮಣ್ಣಿದು ನೀರಲ್ಲ, ಫುಲ್ ಈ ಥರ ಕಲರ್ ಇದು ನೀರಲ್ಲ. ಅಂದರೆ ಈ ಥರ ಕ್ಲೀನ್ ಇರ್ತದೆ ನೋಡಿ. ಈ ನೀರು, ಮಣ್ಣಿದ ನೀರು ಒಳ್ಳೆಯದು, ಕಲ್ಲಿಗಿಂತ ಅದು ಒಳ್ಳೆಯದು. ಕಲ್ಲಿದು ನೀರಂತೆ ಬೋರ್ವೆಲ್ ಮಾಡಿದ ಕಲ್ಲಿದ ನೀರು ಸಿಕ್ಕುದಲ್ಲ ಅಡಿಯಲ್ಲಿ ಕುಡಿಲಿಕ್ಕೆ, ಅದಕ್ಕಿಂತ ಒಳ್ಳೆಯದು ಇದು. ಈ ನೀರು ಕುಡಿಲಿಕ್ಕೆ ಒಳ್ಳೆಯದು ಫ್ರೆಂಡ್ಸ್. ಇದನ್ನು ತೆಗಿಲಿಕ್ಕೆ ಇಷ್ಟು ದೊಡ್ಡದು ದರೆ ಬೇಕು ನೋಡಿ, ತುಂಬ ಎತ್ತರ ಉಂಟಿದ್ದು. ಇಷ್ಟಾದ್ರೂ ಬೇಕಿದೆ ಇದರನ್ನು ಅಂತ ಈ ಥರ ಸ್ಟ್ರೈಟ್ ಬೋರ್ವೆಲ್ ಮಾಡಲಿಕ್ಕೆ ನೋಡಿ. ಹಾಗೆ ಹೋಗ್ತಾ ಉಂಟು ನೋಡಿ, ಹೀಗೆ ಕುಡಿದಿದ್ದು ಫ್ರೆಂಡ್ಸ್. ಮತ್ತೆ ಇದು ನಾವಿಲ್ಲಿ ಪೈಪ್ ಹಾಕಿದ್ದು ಯಾಕೆಂದರೆ ನಮಗೆ ಯೂಸ್ ಮಾಡಲಿಕ್ಕೆ ವಾಟರ್. ಇದರಲ್ಲಿ ನಾವು ಎಲ್ಲರೂ ತೆಗೆದು ನೀರು ಹೋಗ್ತಾ ಇರ್ತದೆ. ಅದಕ್ಕೆ ನಾವು ಈಗ ಇನ್ನೊಂದು ಚಿಕ್ಕ ಪೈಪ್ ಸಪ್ಲೈ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ಒಂದು ಪೈಪ್ ಎಕ್ಸ್ಟ್ರಾ ಫಿಟ್ ಮಾಡಿದ್ದು ಫ್ರೆಂಡ್ಸ್. ನೋಡುವ ನೀರು, ಇಲ್ಲಿ ಇದರಿಂದ ಬರುವ ನೀರು ಹೇಗುಂಟು ಅಂತ ನೋಡುವ ಬನ್ನಿ ಫ್ರೆಂಡ್ಸ್. ಇದಕ್ಕೆ ಬಂದು ಸ್ಟೋರ್ ಆಗ್ತದೆ ನೋಡಿ, ಎಷ್ಟು ಕ್ಲೀನ್ ಉಂಟು ನೋಡಿ. ಫ್ರೆಂಡ್ಸ್, ಇದೇ ನೀರು ನೋಡಿ, ಹೀಗೆ ಕುಡಿಬೋದು ಇದರಲ್ಲಿ ಸೀದಾ. ಶುದ್ಧ ನೀರಿದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಮಗೆ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೋಗಿ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಸಹ ಇದ್ರೆ ಕಮೆಂಟ್ ಮಾಡಿ ಆಯ್ತಾ. ಬೇಕಂದ್ರೆ ನಮ್ಮದು 2000 ಸಬ್ಸ್ಕ್ರೈಬರ್ಸ್ ಮಾಡಿಸಿ. ಬಾಯ್ ಬಾಯ್.